ಇದು ನೋಡಿ ನಮ್ಮ ಮಾವಿನ ತೋಟ, ಮಾವಿನ ಗಿಡದಲ್ಲಿ ಹೂಗಳು. ಯಾವ ತಳಿ ಸರ್ ಇದು? ಇದು ಕೇಸರ್ ಅಂತ ಬಂದ್ಬಿಡು ಸರ್, ಕೇಸರ್ ತಳಿ ಇದು. ಕೇಸರ್ ತಳಿ, ಗುಜರಾತ್ ಕೇಸರ್ ನೋಡಿ ಸರ್ ಇದು. ಮರ ಎಷ್ಟು ವರ್ಷದಿದ್ದೀವಿ ಈಗ ಸರ್? ಇದು 4 ವರ್ಷದ ಮರಗಳು ಸರ್ ಇವೆಲ್ಲ, 4 ವರ್ಷದ ಗಿಡಗಳಿವೆಲ್ಲ. ಸಸಿಗಳು ಎಲ್ಲಿ ತಂದಿದ್ದೀರಿ ತಾವು ಸರ್? ಸಸಿಗಳು ಇಲ್ಲಿ ನೀವೇ ತಯಾರು ಮಾಡಿದ್ದೀರಾ? ಇಲ್ಲ ಸರ್, ಮುದೋಳ ಹತ್ರ ತೆಗೆದಿದ್ದೀನಿ ಸರ್ ಎಲ್ಲ. ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಏನು ಅಂತರದಲ್ಲಿ ಬೆಳೆಸಿದ್ದೀರಿ ತಾವು? ಸರ್ ಸಾಲಿನಿಂದ ಸಾಲಿಗೆ 12, ಗಿಡದಿಂದ ಗಿಡಕ್ಕೆ 8 ಫೂಟ್ ಇಟ್ಟಿದ್ದೀನಿ ಸರ್. ಮಣ್ಣು ಕೆಂಪು ಮರಳು ಮಿಶ್ರಿತ ಇದು? ಹಾಂ ಸರ್, ಮರಳು ಮಿಶ್ರಿತ ಸರ್. ನೀರು ಹೇಗೆ ಕೊಡ್ತೀರಿ ಮರಕ್ಕೆ? ಸರಿ, ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್. ಡ್ರಿಪ್ಪಿನ ವ್ಯವಸ್ಥೆ ಇದೆಯಾ? ಹೌದು ಸರ್. ಹಾಂ. ಎಷ್ಟು ಸಸಿ ಕುಳ್ತಿದ್ದಾವೆ ಸರ್? ಟೋಟ್ಲು ಒಂದು 3200 ಸಸಿಗಳು ಕುಳ್ತಿದ್ದೇವೆ ಸರ್. ಇದೇ ಫಸ್ಟು ವರ್ಷದ ಇಳುವರಿನಾ ಇದು? ಹೌದು ಸರ್. ಹೂವೆಲ್ಲ ಹೇಗೆ ಬಂದಿದೆ ಸರ್? ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸರ್. ಓ, ತುಂಬ ಚೆನ್ನಾಗಿದೆ. ರೋಗಬಾಧೆ, ಕೀಟಬಾಧೆ, ಹತೋಟಿ ಹೇಗೆ ಮಾಡಿದ್ರಿ ನೀವು? ಸರ್ ಇದಕ್ಕೆಲ್ಲ ನಮ್ಮ ಪ್ರವೀಣ್ ಜೋಗಳೇಕರ್ ಸರ್ ಅಂತಿದ್ದಾರೆ ಸರ್. ಅವರು ಯೂನಿವರ್ಸಿಟಿಯಿಂದ ಅವರು ತುಂಬ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದಾರೆ ಸರ್. ಅವ್ರ ಸಲಹೆ ಯಾವ ಥರ ಕೊಟ್ಟಿದ್ದಾರೆ ಆ ಥರ ಮಾಡಿದ್ದೀನಿ ಸರ್. ಮೇಂಟೆನೆನ್ಸು, ಕಳೆ ನಿರ್ವಹಣೆನೂ ಮಾಡಿದ್ದೀರಿ? ಕಳೆ ನಿರ್ವಹಣೆ ಕೂಡ ಮಾಡಿದ್ದೀನಿ ಸರ್. ಚೆನ್ನಾಗಿದೆ ತೋಟ. ಇವೆಲ್ಲ ಇವಾಗ ಪೂರ್ತಿ ಬ್ಲಾಸಮ್ ಆಗಿದೆ ಸರ್ ಇವಾಗ. ಹೌದು. ಇನ್ನು ಕೆಲವೊಂದಿಷ್ಟು ಫುಲ್ ಬ್ಲಾಸಮ್ ಆಗಿಲ್ಲ ಸರ್ ಇವಾಗ.